ರೀ, ಹೇಳಿದ ಅರ್ಥ ಆಗಲ್ವೇನೋ ನಿನ್ಗೆ? ಎಲ್ಲ ಡಬಲ್ ಕೆಲಸ ಮಾಡಿ ಇಟ್ಟಿದ್ಯಲ್ಲ ಅಲ್ಲಿ. ಅಣ್ಣ ಅಮ್ಮ ಬಂದ್ಯಾ? ಕೊಡಿ, ಟೀ ಮಾಡ್ಕೊಡ್ತೀನಿ. ಬೇಡ ಅಣ್ಣ, ಫ್ರೆಶ್ ಅಪ್ ಆಗಿ ಬರ್ತೀನಿ, ಒಟ್ಟಿಗೆ ಊಟ ಮಾಡೋಣ. ಸರಿ ಅಣ್ಣ, ಹರಿಯಾಣನು ಅದ್ಗೇನು ಒಟ್ಟಿಗೆ ಬಂದಿರೋದ್ ನೋಡಿದ್ರೆ ಡೇಟಿಂಗ್ ಹೋಗಿದ್ರು ಅನ್ಸ್ತಿದೆ. ಹಂಗೇನು ಅಣ್ಣ, ಡೇಟಿಂಗ್ ಅಂದ್ರೆ ಇಬ್ರು ಜಾಲಿಯಾಗಿ ಒಟ್ಟಿಗೆ ಸುತ್ತಾಡೋದು. ಅದಾ? ಇದೆಲ್ಲ ನಿಂಗೆ ಗೊತ್ತು? ಹಾ, ಕೇಳೋಣ. ಇವಾಗ ಯಾರಕ್ ತಾನೇ ಡೇಟಿಂಗ್ ಬಗ್ಗೆ ಗೊತ್ತಿರಲ್ಲ, ತಕ್ಕಂಗೆ ಹಂಗೆ ಅಪ್ಡೇಟ್ ಆಗ್ಬೇಕಣ್ಣ. ಸರಿ, ಏನಾಯ್ತು? ಏನಿಲ್ಲ ಅಣ್ಣ. ಯಾಕೆ ಒಂಥರ ಇದೆ? ಅಲ್ಲ ಅಣ್ಣ, ನೀನು ಹೊತ್ತಿಗೆ ಜಾಲಿಯಾಗಿ ಒಟ್ಟಿಗೆ ಮನೆಗ್ ಬಂದಿದ್ದೀರಾ, ಮುಖದಲ್ಲಿ ಯಾಕೆ ಬೇಜಾರು? ಜಗಳ ಏನಾದ್ರು ಮಾಡ್ಕೊಂಡ್ರೇನು? ಹಾಗೆಲ್ಲ ಏನೂ ಇಲ್ಲ ಅಣ್ಣ, ಲೈಟ್ ಆಗಿ ಸ್ವಲ್ಪ ತಲೆನೋವ್ತಿತ್ತು ಅಷ್ಟೇ. ತಲೆನೋವಾ? ಇರು, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡ, ಸ್ವಲ್ಪ ಹೊತ್ತಾದ್ರೆ ಸರಿ ಹೋಗ್ಬಿಡುತ್ತೆ. ಅಣ್ಣ, ಆಫೀಸ್ ಇಂದ ಮನೆಗ್ ಬರ್ಲಾ ಅಂತ ಕೇಳ್ತಿದಾರೆ, ಬನ್ನಿ ಅಂತ ಹೇಳ. ಅಷ್ಟೇ ತಾನೆ, ಬರಕ್ ಹೇಳಮ್ಮ. ನನಗೆ ಕೇಳ್ಬೇಕಾ? ಅಯ್ಯೋ ಅದಕ್ಕೆ ಹಾಗಂತೂ ಮಾಡ್ಬೇಡಿ. ನಮ್ ಮನೆ ನೋಡಿದ್ರೆ ಅಷ್ಟೇ. ಆಮೇಲೆ ಅಯ್ಯೋ ಹೌದಲ್ವಾ? ಯಾರು ಗಾಬರಿ ಆಗೋದ್ ಬೇಡ, ಅವ್ರು ಬರ್ತಾ ಇರೋದೇ ನಮ್ಮ ಮನೆ ನೋಡೋದಿಕ್ಕೆ. 100 ವರ್ಷದ ಹಳೆ ಮನೆ ರಿಸರ್ಚ್ ಮಾಡೋ ಒಂದು ಪ್ರಾಜೆಕ್ಟ್ ಬಂದಿದೆ. ನನ್ನ ಕೇಳಿದ್ರು, ಸಡನ್ ಆಗಿ ನನಗೆ ನೆನಪಾಗಿದೆ ನಮ್ಮ ಮನೆ. ಮಾತ್ರ ನಮ್ಮನೆ ಅಂತ ನೋಡಿದ್ರೆ ಗಂಡನಿಗೆ ಡಿವೋರ್ಸ್ ಕೊಡಕ್ ಕೊಟ್ಟಿದ್ದಾರೆ. ಈ ಮನೆಗೇನೋ 100 ವರ್ಷ ಆಯ್ತು, ಆದ್ರೆ ಇಲ್ಲಿರೋ ಐಟಮ್ಸ್ 100 ವರ್ಷದ ತರಾನೇ ಇದೆ. ಓಕೆ ಅಲ್ವಾ? ಅದೆಲ್ಲ ಪ್ರಾಬ್ಲಮ್ ಇಲ್ಲ ಮೈ. ನಾಳೆನೆ ಬರೋದಕ್ಕೆ ಹೇಳ ಹಾಗಾದ್ರೆ. ಸರಿಮಾ, ಎಷ್ಟ್ ಜನ ಬರ್ತಾರೆ ಅಂತ ಹೇಳು, ಎಲ್ರಿಗೂ ಸೇರಿಸಿ ಅಡಿಗೆ ಮಾಡ್ತೀನಿ. ಊಟದ ಟೈಮಿಗೆ ಏನ್ ಬರಲ್ಲ ಅಣ್ಣ ಅವರು, ಜ್ಯೂಸ್ ಇಲ್ಲ ಟೀ ಇದ್ರೆ ಸಾಕು. ಸರಿಮಾ, ಹಾಗೆ ಮಾಡೋಣ. ಹೆಸರಿಗೆ ಮಾತ್ರ ಬ್ಯಾಟ್ರಿ, ಮಾಡೋ ಕೆಲಸ ಒಳ್ಳೆ ಟ್ಯೂಬ್ ಲೈಟ್ ತರ. ಅರ್ಕ್ ಪ್ಲಗ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಇಂಜಿನ್ ಬಿಚ್ಚಿಟ್ಟಿರ್ತಾವೆ. ಕೇಳಿಸ್ಕೊಂಡ ಕಂಟಿನ್ಯೂ ಹೇಳಿದ್ದು. ಅಣ್ಣ ಏನಣ್ಣ, ನಾನು ಬಂದಾಗಿಂದ ನೋಡ್ತಾನೆ ಇದೀನಿ, ಡಲ್ ಆಗಿದ್ಯಾ? ಏನಾಯ್ತು? ಏನಾದ್ರೆ ನಿನ್ಗೇನು? ಸುಮ್ನೆ ಬಿದ್ಕೊಳಕ್ಕಾಗಲ್ವಾ? ಅವ್ರಿಗೆ ಕೋಪ ಮಾಡ್ಕೋತೀಯ? ಸುಮ್ನೆ ನೀನು. ಇವ್ನ್ ಯಾವತ್ತೂ ಹಿಂಗ್ ಇದ್ದವನೇ ಅಲ್ವಲ್ಲ ಅಣ್ಣ? ಏನೋ ಆಗಿದೆ, ಅದಕ್ಕೆ ಬಾಸು ಇಷ್ಟು ಸೀರಿಯಸ್ ಆಗಿರೋದು. ಗಾಯ ಒಂದ್ ಆಯಿಂಟ್ಮೆಂಟ್ ಹತ್ಯಾ? ಏನಾಯ್ತು? ನೀನ್ ಹೇಳಿದ್ರೆ ಅಲ್ವಾ ನಮಗ್ ಗೊತ್ತಾಗೋದು. ಅದೇನಂದ್ರೆ ಕಂಡಿ ಲೈಟ್ ಆನ್ ಮಾಡು. ನಮ್ಮ ಹತ್ರ ಹೇಳ್ಕೊಬಾರ್ದಾ? ಹೇಳ್ತೀನಿ. ನೀವೇನ್ ದೊಡ್ಡದಾಗಿ ಹೆಲ್ಪ್ ಮಾಡ್ಬಿಡ್ತೀರಾ? ಕೇಳೋದ್ ನೋಡು, ಒಳ್ಳೆ ನನ್ ಮೇಲೆ ಅಕ್ರೆ ಇರೋ ತರ. ಏನ್ ವಿಷಯ ಅಂತ ಹೇಳು ಮೊದ್ಲು. ಏನ್ ಹೇಳು? ಚಂದನ ನನ್ನ ಹತ್ರ ಡಿವೋರ್ಸ್ ಕೇಳಿದ್ಲು. ವಿಷಯ ಗೊತ್ತಾಯ್ತಲ್ವಾ? ಇವಾಗೆಲ್ರು ನಿಮ್ ಪಾಡಿಗೆ ನೀವು ಮಲ್ಕೊಳ್ಳಿ, ನಾನು ಒಬ್ನೇ ಯೋಚನೆ ಮಾಡಿ ಸಾಯ್ತೀನಿ. ಸಡನ್ ಆಗಿ ಡಿವೋರ್ಸ್ ಕೇಳಿದ್ರೆ ಮೇಡಮ್ ದೃಷ್ಟಿಲಿ ನಾವಿಬ್ರಿಗೂ ಆಗಿರೋದ್ ಮದ್ವೆನೇ ಅಲ್ವಲ್ಲ? ಅದ್ರಲ್ಲಿ ಬೇರೆ ನಾನು ಗಂಡ ಅನ್ನೋ ಅಧಿಕಾರದಲ್ಲಿ ರೂಮ್ ಹೋದೆ. ಡಿವೋರ್ಸ್ ಕೇಳಿದ್ರೆ ಇನ್ನೇನ್ ಮಾಡ್ತಾರೆ? ಹಾಗಾದ್ರೆ ಅದಕ್ಕೆ ಮತ್ತೆ ಮನೆ ಬಿಟ್ಟು ಹೋಗ್ತಾರೆ ಅಣ್ಣ? ಅಣ್ಣ ಕೇಳಿಸ್ಕೊಂಡ? ಇವ್ನ್ಗೆ ಅದಕ್ಕೆ ಮನೆ ಬಿಟ್ಟು ಹೋಗ್ತಾರೆ ಅನ್ನೋದು ಮಾತ್ರ ಚಿಂತೆ. ಅಣ್ಣನ್ಗೆ ಏನಾದ್ರೂ ಪರವಾಗಿಲ್ಲ. ನಾನು ಎಷ್ಟು ಕಷ್ಟಪಟ್ಟೆ, ಎಷ್ಟು ಸಂಕಟ ಪಟ್ಟೆ, ಯಾರಿಗೂ ಬೇಕಾಗಿಲ್ಲ. ಏನಾದ್ರೂ ಆಗ್ಲಿ ಚಂದನ ಈ ಮನೇಲಿ ಇರ್ಬೇಕು, ಅಷ್ಟೇ ಅಲ್ವಾ ನಿಮ್ಗಿರೋದು? ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ನಾವು ಆಸೆ ಪಟ್ಟಿದ್ದು. ಅಣ್ಣ ನೀನು ಮಾತಲ್ಲೂ ಚೆನ್ನಾಗೆ ಮನೆ ಕಟ್ತೀಯ ಬಿಡೋಣ. ಅರ್ಥ ಆಗ್ತಿಲ್ಲ. ನನ್ನಷ್ಟು ಅವಳನ್ನ ಇಷ್ಟಪಡೋದು ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ ಅಣ್ಣ. ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಣ್ಣ. ನನ್ಗೆ ಇಷ್ಟ ಆಗ್ದಿರೋದು ಅವಳು ಬೇಕು ಅಂದ್ರೆ ನಾನು ಹೇಗ್ ಕೊಡ್ಲಿ? ಇಲ್ಲ ಅಣ್ಣ, ಈಸಿಯಾಗಿ ಅವಳು ನನ್ನ ಬಿಟ್ಟು ಹೋಗೋದಕ್ಕೆ ನಾನು ಬಿಡಲ್ಲ. ಅವಳ ಲೈಫಲ್ಲಿ ನಾನು ಎಷ್ಟು ಇಂಪಾರ್ಟೆಂಟ್ ಅಂತ ಅವಳಿಗೆ ತೋರಿಸ್ತೀನಿ. ದೂರ ಅವಳನ್ನ ಕಷ್ಟಪಟ್ಟು ಕರ್ಕೊಂಡ್ ಬಂದಿರೋದು ಡಿವೋರ್ಸ್ ಕೊಡೋದಿಕ್ಕ. ಇನ್ನು 6 ತಿಂಗಳಲ್ಲಿ ಅವಳೇ ನನಗೆ ಪ್ರಪೋಸ್ ಮಾಡ್ತಾಳೆ. ನೋಡ್ತಾ ಇರಿ, ಎಲ್ಲರೂ ಹಂಗ್ ನೋಡ್ತಾ ಇದೀರಾ? ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನನ್ ಮೇಲೆ ನನಗೆ ನಂಬಿಕೆ ಇದೆ. ಅವಳನ್ನ ನನ್ನ ದ್ವೇಷ ಮಾಡ್ಬೋದು. ನನ್ ಪ್ರೀತಿ ಏನು ಅಂತ ಅವಳಿಗೆ ಗೊತ್ತಾದಾಗ 2 ಪಟ್ಟು ಜಾಸ್ತಿ ಪ್ರೀತಿ ಮಾಡಕ್ ಶುರು ಮಾಡ್ತಾಳೆ. ಈ ತರ ನಾನ್ ಮಾಡಿ ತೋರಿಸ್ತೀನಿ. ಏನಣ್ಣ ಮನೆ ಫುಲ್ ಘಮ ಘಮ ಅಂತಿದೆ? ಭಾರತಿ ಬರ್ತಿದ್ದಾಳ? ಅದು ಲಾಸ್ಟ್ ಟೈಮ್ ಭಾರತಿ ಬರುವಾಗ ಇದೇ ತರ ಕ್ಲೀನ್ ಮಾಡಿದಲ್ಲ, ಅದಕ್ಕೆ ಕೇಳ್ದೆ. ಅವನ್ ಮಾತಿಗೆ ನೀನ್ ಯಾಕಣ್ಣ ಸೀರಿಯಸ್ ಆಗ್ತೀಯ? ಹೌದು, ಯಾಕಣ್ಣ ಇವತ್ ಮನೆನೆಲ್ಲ ಎಷ್ಟು ಕ್ಲೀನ್ ಆಗಿ ಇಟ್ಟಿದ್ಯಾ? ನನ್ನ ಆಫೀಸ್ ಇಂದ ಇವತ್ ಮನೆ ನೋಡೋದಕ್ ಬರ್ತಾರೆ ಅಂತ ಹೇಳಿದ್ ಮರ್ತೋಯ್ತಾ? ಅಯ್ಯೋ ಹೌದಲ್ವಾ? ನಿಜ ಹೇಳ್ಬೇಕು ಅಂದ್ರೆ ನೀನೇ ಮನೆನೆಲ್ಲ ಗೂಡ್ಸಿ ಸಾರಿಸ್ಬೇಕಿತ್ತು. ನಿನ್ ಕೆಲ್ಸ ಎಲ್ಲ ಅಣ್ಣ ಮಾಡಿದ ನೋಡು. ಯಾಕೆ? ಅದಕ್ಕೆ ಕೆಲ್ಸ ಮಾಡೋ ಆಫೀಸ್ ಇಂದ ತಾನೇ ಬರ್ತಾ ಇರೋದು. ಹೋಗಿ ಗಲಾಟೆ ಮಾಡೋದ್ ಗೊತ್ತು, ಅದೇ ಮನೆಗ್ ಬರ್ತಾರೆ ಅಂದ್ರೆ ಮನೆ ಕ್ಲೀನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ನಾನು ಎಲ್ರಿಗೂ ಜ್ಯೂಸ್ ಏನಾದ್ರು ತಗೊಂಬರ್ಲಾ? ಅದೆಲ್ಲ ನಾನು ಆಗ್ಲೇ ತಂದು ಇಟ್ಟಿದ್ದೀನಿ ಕಣ. ಸೂಪರ್ ಅಣ್ಣ, ನಿನ್ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್. ಮಗಂತೂ ಟ್ಯಾಲೆಂಟ್ ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟು ಬಿಡು. ಇವರು ತರುಣ್ ಸರ್, ನಮ್ ಕಂಪನಿ MD ಸರ್. ಇವರು ಮುತ್ತು ಅಣ್ಣ, ಇವರು ಕಂಟಿ, ಇವರು ಕೊನೆ ತಮ್ಮ ಮಯೂರ, ಇವರು ಮೊದಲನೇ ತಮ್ಮ ಹರಿ. ಇದಾರಲ್ಲ ಅವರು ಇರಮ್ಮ ಮೈ ಸೆಲ್ಫ್ ಐ ಆಮ್ ನಟರಾಜ.
Highway King. Hello, sir. How are you? I am fine. You? I'm fine, sir. Okay. Hello, madam. Oh, something. Get drink. ನೋ ಥ್ಯಾಂಕ್ಸ್. How is work? It's research coming along. ನೆಟ್ಟಿಗೆ ನಿಂತ್ಕೊಳ. ಎಷ್ಟಾಗ್ತಾ ಇದೆ ಅಂತ ಗೊತ್ತಿಲ್ಲ ನಿಂಗೆ. ಕಿತ್ತೋದ್ ಇಂಗ್ಲಿಷ್ ಶೋಕಿ ಬೇರೆ ಕೇಳಿ ಇವ್ರಿಗೆ. ಎವ್ರಿಬಡಿ ಎನಿ ಡ್ರಿಂಕ್ಸ್? ಅಪ್ಪ ಸ್ವಲ್ಪ ಸುಮ್ನಿರಪ್ಪ. ಇವರೆಲ್ಲ ಯಾಕೆ ಬಂದಿರೋದು ಗೊತ್ತಾ? ಐ ಡೋಂಟ್ ನೋ. ನಾವು 100 ವರ್ಷದ ಹಳೆ ಮನೆನ ಸರ್ಚ್ ಮಾಡ್ತಾ ಇದೀವಿ. ಅವರು ನಿಮ್ ಮನೆ ತುಂಬಾ ಹಳೇದಂತ ಹೇಳಿದ್ರು. ರಿಸರ್ಚ್ ಮಾಡೋಣ ಅಂತ ಬಂದ್ವಿ. ಓ ನೈಸ್. House is 100% 100 years old palace. Grandfather gives to my father. My father gives me. I am giving my sons. And this is my house. This is Nataraja's property. ನೀವ್ ಒಳಗ್ ಬನ್ನಿ ಬನ್ನಿ. ನೋಡಿದ್ಯಾ ಇಂಗ್ಲಿಷ್ ಮಾತಾಡೋದು ಹೆಂಗೆ ಅಂತ ನೋಡ್ತಿದ್ಯಾ? ನನ್ ಮುಖದಲ್ಲಿ ಏನ್ ಕೋತಿ ಕುಣಿತಾ ಇದ್ದ? ಹೋಗಲ್ ಮನೆ ತೋರ್ಸು. ನೀನು ನಮಗೆ ವಿಚಾರಿಸ್ಕೊತೀನಿ. ಅದೇನ್ ವಿಚಾರಿಸ್ಕೊಳ್ತೀಯಪ್ಪ? ಮನೆ ತೋರ್ಸು. ಯಾವ ಇಯರ್ ಅಲ್ಲಿ ಕಟ್ಟಿದಂತ ನಿಮಗೆ ಗೊತ್ತಾ? I think 1971. I am Nagaland 24-wheeler truck lorry I am driving. In that time, my father. ಅಪ್ಪ ನಾನ್ ಹೇಳ್ತೀನಪ್ಪ. ನಮ್ ತಾತ ಅವ್ರಪ್ಪ ಅವ್ರಿಗೆ 21 ವರ್ಷ ಇದ್ದ ಕಟ್ಟಿದಂತೆ. ವರ್ಷ ಹಳೆ ಮನೆ ಅಂತ ಹೇಳ್ತಾರೆ. 3-4 ತಲೆಮಾರು ಇದೇ ಮನೇಲಿ ವಾಸ ಮಾಡಿದಾರಂತೆ. ವಾವ್, ದಟ್ಸ್ ಫ್ಯಾಂಟಾಸ್ಟಿಕ್. ಇಟ್ಸ್ ಅ ಗ್ರೇಟ್ ಹೌಸ್. ಅದಕ್ಕೆ ನಾವು ಈ ಮನೆನ ಏನು ಚೇಂಜಸ್ ಮಾಡಕ್ ಹೋಗಿಲ್ಲ. ಅಲ್ಲೇ ಮೈಂಟೈನ್ ಮಾಡ್ತಾ ಬಂದಿದೀವಿ. ಇಲ್ಲಾಂದಿದ್ರೆ ಇದೇ ಜಾಗದಲ್ಲಿ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನ ಕಟ್ಟೋ ಪ್ಲಾನ್ ಅಲ್ಲಿ ಇತ್ತು. ನಿಮ್ಮಂತವ್ರು ಇರೋದ್ರಿಂದಾನೇ ಈ ತರ ಮನೆಗಳನ್ನ ನಾವು ಇನ್ನೂ ನೋಡಕ್ ಆಗ್ತಾ ಇರೋದು. ಮನೇಲಿ ಇನ್ನು ಎಷ್ಟು ರೂಮ್ಸ್ ಇದೆ? ಬನ್ನಿ ಸರ್ ತೋರಿಸ್ತೀನಿ. ಸರ್, ಈ ಡೋರು ಐ ಥಿಂಕ್ 1980 ಒರಿಸ್ಸಾದಲ್ಲಿ ಇರ್ಬೇಕಾದ್ರೆ ತಂದಿದ್ದು. ಅದಲ್ಲ, ಗೌರ್ಮೆಂಟ್ ಗಿಫ್ಟ್ ಕೊಟ್ಟಿದ್ ನಂಗೆ. ಗೌರ್ಮೆಂಟ್ ಗಿಫ್ಟ್ ಕೊಡ್ತಾರಾ? ಹೌದಮ್ಮ. 1972 ನಾನು 24-wheeler ಟ್ರಕ್ ಓಡಿಸ್ತಾ ಇದ್ದೆ ಒರಿಸ್ಸಾದಲ್ಲಿ. ದೊಡ್ಡ ಬರಗಾಲ. ಚೀಫ್ ಮಿನಿಸ್ಟರು ಫುಡ್ ಸಪ್ಲೈಗೆ ನನ್ ಲಾರಿನೇ ಬೇಕು ಅಂತ ಶಿಫಾರಸ್ ಮಾಡಿದ್ರು. ಹೋಗಿ ಕರೆಕ್ಟ್ ಟೈಮ್ಗೆ ಎಲ್ಲರಿಗೂ ಫುಡ್ ಸಪ್ಲೈ ಮಾಡಿದೆ. ಪ್ರೀತಿಯಿಂದ ಈ ಡೋರ್ನ ನನಗೆ ಗಿಫ್ಟ್ ಆಗಿ ಕೊಟ್ರಮ್ಮ. ನೀವು ಹೀರೋ. ಅಷ್ಟಲ್ದೆ ನನಗೆ ಹೈವೇ ಕಿಂಗ್ ಅಂತ ಬಿರ್ದು ಕೊಟ್ಟಿದಾರ. ಇಷ್ಟೇ ಅಲ್ಲ, ಇನ್ನು ತುಂಬಾ ಇದೆ, ತೋರಿಸ್ತೀನಿ. ನೀವು ಕೂತಿದ್ನಲ್ಲ ಮಂಚ, ಆ ಮಂಚ ಐ ಥಿಂಕ್ 71, 72 ಇರ್ಬೋದೇನೋ, ಗೊತ್ತಿಲ್ಲ ಸರಿಯಾಗಿ. ಉತ್ತರ ಪ್ರದೇಶದಲ್ಲಿ ನಾನು ಲಾರಿ ಓಡಿಸೋವಾಗ ಅಲ್ಲಿಂದ ಖರೀದಿ ಮಾಡಿ ತಗೊಂಡ್ಬಂದೆ. ಅವರು ನಿನ್ ಮಂಚ ನೋಡೋದಕ್ ಬಂದಿದಾರ? ಮನೆ ನೋಡಕ್ ತಾನೇ ಬಂದಿರೋದು. ಸ್ವಲ್ಪ ಇವ್ರು ನಿಮ್ಗೆ ಯಾವ ತರ ರಿಲೇಟಿವ್ ಅಂತ ಹೇಳಲೇ ಇಲ್ಲ. ಇವರು ಕಸಿನ್ ರಿಲೇಷನ್. ಕಸಿನ್ ಆಗ್ಬೇಕಾ? ಹಾ ಹೌದು. ಕೇಳಿಸ್ಕೊಳ್ಳೋಣ. ಅವಳು ಏನ್ ಹೇಳಿದ್ಲು ಅಂತ? ಏನ್ ಹೇಳದ್ಲು? ನಾನು ಅವಳಿಗೆ ಕಸಿನ್ ಅಂತೆ. ತಪ್ಪೇನಿದೆ? ನಾನು ಅವಳು ಗಂಡ ಅಣ್ಣ. ಸ್ವಲ್ಪ ಬನ್ನಿ. ಬಂದೆ. ಅವಳು ಹೇಳಿದಾಳೆ ಅಂದ್ರೆ ಸರಿಯಾಗಿ ಹೇಳಿರ್ತಾಳೆ ಕಣೋ. ದಡ್ಡ. ಚಂದನ, ದಿಸ್ ಈಸ್ ಯೂರಿಯಾ ಅದಕ್ಕೆ ಅಂತಂದಿರೋದು. ಮಿಸ್ ಆಗಿ ಕೆಳಗ್ ಬಿದ್ಬಿಟ್ಟಿದೆ ಅಷ್ಟೇ. ಇನ್ನೆಲ್ಲ ಯಾಕೆ ನೋಡ್ತೀರಾ? ಸಿ ದ ಪ್ಯಾಲೇಸ್. ನೋಡಿ, ನಮಗೆ ತುಂಬಾ ಖುಷಿ ಆಯ್ತು. ನಮ್ಗೆ ಈ ತರ ಮನೆನೇ ಬೇಕಾಗಿದ್ದು. ಅಯ್ಯ, ನಾವ್ ಮನೆ ಮಾಡ್ತೀವಿ ಅಂತ ಯಾವ ಮುಂಡೆದ್ ಹೇಳಿದ್ದು? ಅವ್ರು ಹೇಳಿದ್ದು ಇದೇ ತರದ್ ಮನೆ ಹುಡುಕ್ತಿದ್ವಿ ಅಂತ. ಹಾಗಾದ್ರೆ ನೋಡಿ ನಾವಿನ್ನು ಹೊರಡ್ತೀವಿ. ಇಷ್ಟ ಬೇಗನ? ಇರಿ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ತುಂಬಾ ಕೆಲ್ಸ ಇದೆ, ಇನ್ನೊಂದ್ಸಲ ಬರ್ತೀವಿ. ಖಂಡಿತ ಇನ್ನೊಂದ್ಸತಿ ಬರ್ಲೇಬೇಕು ನೀವು. ನೀವು ನಮ್ಮನೆ ನೋಡಿರೋದು ಬರೀ 10% ಅಷ್ಟೇ. ಕಾದಷ್ಟು ಐತೆ ನೋಡೋದು. ಇನ್ನೊಂದಿನ ಫ್ರೀ ಮಾಡ್ಕೊಂಡ್ ಬಂದು ಉಣ್ಕೊಂಡು ಹೋಗಿ. ಸರಿ ಸರ್, ನಾವು ಹೊರಡ್ತೀವಿ. ಸರಿ ಅಣ್ಣ, ಹೋಗ್ಬರ್ತೀವಿ. ನಾನ್ ಗ್ಯಾರೇಜ್ಗೆ ಹೋಗಿ ಬರ್ತೀನಿ. ಸರಿ ಕಣ. ಮೈ ಕಾಲೇಜ್ ಹೋಗಲ್ವನಾ? ಇಲ್ಲ, ತಿಂಡಿ ಮಾಡ್ಕೊಂಡು ಹೋಗಿ ತರ್ತೀನಿ. ನೋಡ್ದ? ಯಾರು? ಇನ್ಯಾರು? MD ಅಂತ ಹೇಳಿದ್ನಲ್ಲ. ಏನೋ ಮಾಡ್ದ ನಿಂಗೆ? ಅವ್ನಿಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಣ? ಆಫೀಸಲ್ಲಿ AC ಕೆಳಗಡೆ ಲ್ಯಾಪ್ಟಾಪ್ ನೋಡ್ಕೊಂಡು ಜಮ್ ಅಂತ ಕುತ್ಕೊಳ್ಳೋದ್ ಬಿಟ್ಟು ಮನೆ ನೋಡ್ಬೇಕು, ಮಠ ನೋಡ್ಬೇಕು ಅಂತ ಇಲ್ಲಿ ಯಾಕಣ ಬರ್ಬೇಕು? ಕಟ್ಟದೆ ತಾನೆ ಅವ್ರ ಕೆಲ್ಸ. ಮನೆ ಹೇಗಿದೆ ಅಂತ ನೋಡಕ್ ಬಂದಿದ್ರಪ್ಪ. ಯಾಕೆ ಬೇರೆಯವ್ರ ಮನೆ ಸಿಗ್ಲಿಲ್ವಂತ? ಕಣ ಇಷ್ಟ ಕೋಪ. ಚಂದನ ಅವ್ರ ಹತ್ರ ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡ? ಕಸಿನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಸಿದ್ಲು. ಹಸ್ಬೆಂಡ್ ಅಂತ ಹೇಳಿದ್ರೆ ಅವಳ ಗಂಟೆ ಹೋಗ್ಬಿಡ್ತಿತ್ತು. ಅದ್ ಹೇಗೋ ಅವಳು ನಿನ್ನ ಗಂಡ ಅಂತ ಹೇಳ್ತಾಳೆ? ಅಂದ್ರೆ ಅವಳು ಹೇಳಿದ್ದೆ ಸರಿ. ಬೇಡ, ನೀನ್ ಅವಳು ಏನ್ ಹೇಳಿದ್ರು ಅವಳಿಗೆ ಸಪೋರ್ಟ್ ಮಾಡು. ಸ್ವಲ್ಪ ನಾನು ಹೇಳೋದನ್ನ ಕೇಳು. ಅವಳ ಪ್ರಕಾರ ನಿಮ್ಮಿಬ್ರು ಮದ್ವೆ ನಿಜವಾದ ಮದ್ವೆನೇ ಅಲ್ಲ.
ಆದ್ರೆ ಹೇಗೆ ಕೆಲಸ ಮಾಡೋರ ಹತ್ರ ನಿನ್ನ ಗಂಡ ಅಂತ ಹೇಳ್ಕೊತಾಳೆ ಹೇಳು? ಬೇರೆ ನನ್ನ ಗಂಡ ಅಂತ ಹೇಳ್ತಾಳೆ. ನಮಗ್ ತಿಳಿದವ್ರ ಮುಂದೆ ಅದು ನಮಗ್ ಅವಮಾನ ಆಗಬಾರದು ಅಂತ ಹೇಳ್ತಾಳೆ. ಓಹೋ, ಬೇಡ. ಇದನ್ನ ನಿಮ್ಮ ಹತ್ರ ಡಿಸ್ಕಷನ್ ಮಾಡಿ ಯಾವ್ದೇ ಪ್ರಯೋಜನ ಇಲ್ಲ. ಗಂಡ ಅಲ್ಲ ಅಂತ ಹೇಳಿರೋ ಬಾಯಲ್ಲೇ ನಾನ್ ಗಂಡ ಅಂತ ಇಂಟ್ರೊಡ್ಯೂಸ್ ಮಾಡೋ ತರ ನಾನ್ ಮಾಡ್ತೀನಿ. ಯಾಕ್ರ ಮಗ್ತಿದ್ದೀರಾ? ಸುಮ್ನಿರ ನೀನು ಏನೋ ತಮಾಷೆ ಮಾಡಿದ್ರೆ ನೀನು ಹಂಗೆ ಆಡ್ತೀಯಲ್ಲ. ಏನು ನಾನ್ ಸೀರಿಯಸ್ ಆಗಿ ಮಾತಾಡ್ತಾ ಇದೀನಿ, ನೀನ್ ತಮಾಷೆ ಅಂತಿದ್ಯಲ್ಲ. ನೋಡ್ತಾ ಇರಿ, ನನ್ ವ್ಯಾಲ್ಯೂ ಏನು ಅಂತ ಅವಳಿಗಿನ್ನ ಗೊತ್ತಿಲ್ಲ. ಒಂದಲ್ಲ ಒಂದಿನ ಅವಳಿಗೆ ಅರ್ಥ ಮಾಡಿಸ್ತೀನಿ. ಅವಳ ಜೊತೆ ಜಗಳ ಮಾಡ್ಬೇಕು ಅಂತಿದ್ಯಾ?